ನಮಸ್ತೆ ಎಲ್ರಿಗೂ. ರೂಪಾ LM ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಂಡೆ, ಅದು ಸುಮಾರು ವರ್ಷದ ಅಂಡೆ. ನಮ್ಮ ಅವರತ್ತೆ ಕಾಲದ ಅಂಡೆ. ಇದರಲ್ಲಿ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಕುಡಿಯೋರು ಅವಾಗ. ನಾವು ಕೂಡ ಈಗಲೂ ಸಹ ನೀರನ್ನು ಇದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಳೋದು ಕುಡಿಯೋದಕ್ಕೆ. ಓಕೆ, ಇವತ್ತಿನ ನಮ್ಮ ಅಡುಗೆ ಮನೆ ವಿಚಾರಕ್ಕೆ ಬರೋಣ. ಏನಪ್ಪ ಇವತ್ತು ಸ್ಪೆಷಲ್ಲು ಅಂದರೆ, ನಾನಿವತ್ತು ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾವಿನಕಾಯಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಮಾವಿನಕಾಯಿ ಒಗ್ಗರಣೆಗೆ ಬರೀ ಕೆಲವು ಪದಾರ್ಥಗಳು ಬೇಕು. ಹಾಗೆ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ, ಇದು ಸಮ್ಮರ್ ಅಲ್ವಾ, ಎಲ್ಲಿ ನೋಡಿದ್ರೂ ನಿಮಗೆ ಮಾವಿನಕಾಯಿಗಳು ಸಿಗುತ್ತೆ. ಸೊ ಹಾಗಾಗಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಮಾವಿನಕಾಯಿ ಒಗ್ಗರಣೆ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಮಾವಿನಕಾಯಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದು ಅನ್ನ ಮುದ್ದೆ ಎಲ್ಲದಕ್ಕೂ ಟೇಸ್ಟಿಯಾಗಿರೋ ಒಂದು ಆಹಾರ ಪದಾರ್ಥ ಅಂತ ಹೇಳಬಹುದು. ಸೊ ಬನ್ನಿ ಫ್ರೆಂಡ್ಸ್, ಈ ಮಾವಿನಕಾಯಿ ಒಗ್ಗರಣೆಗೆ ಏನೇನು ಬೇಕು ಪದಾರ್ಥಗಳಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಇದರಿಂದ ನನ್ನ ಚಾನಲ್ಲು ಗ್ರೋ ಆಗುತ್ತೆ, ಹಾಗೆ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಹಾಗೆ ನಿಮಗೆ ನಂಗೆ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೋಡಿ, 2ರಿಂದ 3 ಮಾವಿನಕಾಯಿ ಬೇಕಾಗುತ್ತೆ. ಇನ್ನೂ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ತೊಗೊಳ್ಳಿ, ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ನಾನೊಂದು 3 ಮಾವಿನಕಾಯಿ ತೊಗೊಂಡಿದ್ದೀನಿ, ತೋತಾಪುರಿ. ಇದರಲ್ಲಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಮಾವಿನಕಾಯಿ ಒಗ್ಗರಣೆ. ಹಾಗಾಗಿ ಇದೇ ಮಾವಿನಕಾಯಿನ ತೊಗೊಂಡಿದ್ದೀನಿ. ಈ ಹುಳಿ ಮಾವಿನಕಾಯಿ ಬರುತ್ತಲ್ಲ, ಅದನ್ನೇನಾದರೂ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ, ಸಿಪ್ಪೆ ಸ್ವಲ್ಪ ಒಗರು ಇರುತ್ತೆ. ಹಾಗಾಗಿ ಅಷ್ಟು ಚೆನ್ನಾಗಿರಲ್ಲ. ಸೊ ಇದಾದರೆ ತೋತಾಪುರಿ ಮಾವಿನಕಾಯಿ ಆದರೆ ಸಿಪ್ಪೆ ಕಹಿ ಬರಲ್ಲ. ಹಾಗಾಗಿ ನಾನು ತೋತಾಪುರಿ ಮಾವಿನಕಾಯಿ ಒಂದು 3 ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು ಒಂದು 4 ಚಮಚ ಉಪ್ಪನ್ನು ತೊಗೊಂಡಿದ್ದೀನಿ, ಪುಡಿ ಉಪ್ಪು. ಹಾಗೆ ಒಂದು 3 ಚಮಚ ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು 3ರಿಂದ 4 ಬೆಳ್ಳುಳ್ಳಿಯನ್ನು ಜಜ್ಕೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವುಗಳ ಜೊತೆ ಒಂದು 3 ಮಾವಿನಕಾಯಿ, ಸ್ವಲ್ಪ ಪುಡಿ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಕುಟ್ಟಿರುವಂತಹ ಬೆಳ್ಳುಳ್ಳಿ ಜೊತೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಎಣ್ಣೆ. ನೋಡಿ, ನಮಗೆ ಇಷ್ಟು ಪದಾರ್ಥಗಳು ಬೇಕು ಮಾವಿನಕಾಯಿ ಒಗ್ಗರಣೆಯನ್ನು ಮಾಡೋದಕ್ಕೆ. ಓಕೆ, ಈ ಮಾವಿನಕಾಯಿ ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಏನು ಮಾಡೋಣ ಅಂದರೆ, ನಾವು ಮಾವಿನಕಾಯನ್ನು ತೊಳ್ಕೊಂಬಿಡೋಣ. ಓಕೆ, ಫಸ್ಟು ನಾವು ಮಾವಿನಕಾಯಿನ ತೊಳ್ಕೊಂಡ್ಬಿಡೋಣ ನೀರಲ್ಲಿ. ನೋಡಿ, ಇನ್ನೊಂದು ಆಪ್ಷನ್ ಇದೆ ನಿಮಗೆ. ಏನು ಆಪ್ಷನ್ ಅಂತಂದರೆ, ನಾನು ತೊಳೆದಾದ್ಮೇಲೆ ಇವನ್ನ ಹಚ್ಕೊಳ್ತೀನಿ. ನೀವು ಬೇಕಿದ್ದರೆ ಅವನ್ನ ಹಚ್ಕೊಂಡಾದ್ಮೇಲೂ ತೊಳಿಬಹುದು. ಸೊ ನಾನು ನಮ್ಮ ಮನೇಲಿ ಹೀಗೆ ನಾವು ಮಾಡೋದು. ಹಾಗಾಗಿ ನಾನು ಫಸ್ಟು ತೊಳೆದ್ಬಿಟ್ಟು ಆಮೇಲೆ ನೀಟಾಗಿ ಹಚ್ಕೊಂಡ್ಬಿಡ್ತೀನಿ. ತುರೆಮಣಿ ಎಲ್ಲಾದರೂ ಹಚ್ಕೊಳ್ಳಿ, ಅಥವಾ ಚಾಕುನಲ್ಲಾದರೂ ನೀವು ಹಚ್ಕೊಳ್ಳಿ. ಮೀನ್ಸ್ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗೆ ಉದ್ದುದ್ದಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ನೀಟಾಗಿ ಇದನ್ನು ತೊಳ್ಕೊಳ್ಳಿ, ಮಾವಿನಕಾಯಿನ ಉಜ್ಜಿಬಿಟ್ಟು ನೀಟಾಗಿ ತೊಳ್ಕೊಂಡು 3 ತೊಳ್ಕೊಂಬಿಡಿ ನೀಟಾಗಿ. ಇಲ್ಲ ನಾನು ಅದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ತೊಳ್ಕೊತೀನಿ ಅಂದರೆ ಆ ಥರನೂ ಮಾಡಬಹುದು. ಸೊ ನಾನೀಗ ಮಾಡ್ತಾಯಿದ್ದೀನಿ, ಇದು ನಿಮ್ಮ ಚಾಯ್ಸ್. ನೋಡಿ, ಈಗ ತೊಟ್ಟನ್ನು ನೀಟಾಗಿ ಒಯ್ದುಬಿಟ್ಟು
ಉಜ್ಜಿಬಿಡಿ, ಯಾಕಂದರೆ ಅದು ಹಾಲೆಲ್ಲ ಇರುತ್ತಲ್ಲ ಅದು ಹೋಗಲಿ. ಸೊ ಉಜ್ಜಿಬಿಟ್ಟು ಇನ್ನೊಂದು ಸರಿ ನೀರು ಹಾಕ್ಬಿಟ್ಟು ಒರೆಸ್ಬಿಟ್ಟು ಅಥವಾ ತೊಳಿರಿ, ಮತ್ತೆ ಏನಾಗಲ್ಲ. ಹಿಂದೆ ತೊಟ್ಟನ್ನು ಕೊಯ್ದಾಕ್ಬಿಟ್ಟು ಉದ್ದಕ್ಕೆ ಹಚ್ಕೊಂಬಿಡಿ. ನೋಡಿ, ಈ ಥರ ಹಚ್ಕೊಂಡ್ರೆ ಸಾಕಾಗೋದು. ಇಷ್ಟಿಷ್ಟು ಪೀಸ್ ಆದರೆ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಇಷ್ಟಿಷ್ಟ ಕಟ್ ಮಾಡ್ಕೊಂಬಿಡ್ತೀನಿ ಫಸ್ಟು. ನೋಡಿ, ಹಚ್ಚಿದ್ದೆಲ್ಲ ಆಗಿದೆ. ಸೊ ಈ ರೀತಿ ಒಂದು ಪ್ಲೇಟಿಗೆ ಅವನ್ನೆಲ್ಲ ಶಿಫ್ಟ್ ಮಾಡ್ಕೊಂಬಿಡಿ. ಶಿಫ್ಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಬಿಡೋಣ. ಶಿಫ್ಟ್ ಮಾಡ್ಕೊಂಡು ಇದಾಯಿತು. ಈ ಥರ ಒಂದು ಪ್ಲೇಟಿಗೆಲ್ಲ ಶಿಫ್ಟ್ ಮಾಡ್ಕೊಂಡ್ವಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತೋದ್ರಿಂದ ತಿನ್ನೋಕ್ಕೆ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಬಿಡಿ. ಸ್ಟವನ್ನು ಆರಿಸ್ಬಿಟ್ಟು ಒಂದು ಬಾಣಲಿಯನ್ನು ಇಟ್ಕೊಂಬಿಡಿ. ಇಟ್ಕೊಂಡು ಬಾಣಲಿ ಕಾದಾದಮೇಲೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಬಾಣಲಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಯಾಕಂದರೆ ಅದು ಮಾವಿನಕಾಯಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಓಕೆನಾ? ಇದು ಸ್ವಲ್ಪ ಚೆನ್ನಾಗಿ ಕಾಯ್ದುಬಿಡಲಿ ಎಣ್ಣೆ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಬಿಡೋಣ. ಈ ಥರ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಹಾಗೆ ಕುಟ್ಟಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ, ಅದನ್ನು ಚೆನ್ನಾಗಿ ಹಾಕ್ಬಿಡಿ. ನೋಡಿ, ಆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ನೋಡಿ, ಬಂದೇ ಬಿಡ್ತು. ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದೇ ಬಿಡ್ತು. ಈಗ ಏನು ಮಾಡಿ ಅಂದರೆ, ನೀವು ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಮಾವಿನಕಾಯಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಟೈಮಲ್ಲಿ ನೀವು ಒಂದು 2ರಿಂದ 3 ಸ್ಪೂನು ಉಪ್ಪನ್ನು ಹಾಕ್ಕೊಬಿಡಿ. ಯಾಕೆ ಮುಂಚೆನೇ ಉಪ್ಪು ಹಾಕಬೇಕಂದ್ರೆ, ಉಪ್ಪು ಹಾಕಿದ್ರೆ ಬೇಗ ಬೆಂದುಬಿಡುತ್ತೆ ಮಾವಿನಕಾಯಿ. ಹಾಗಾಗಿ ನಾನು ಒಂದು 3 ಸ್ಪೂನ್ ಹಾಕ್ಕೊತಿದ್ದೀನಿ. ಆಮೇಲೆ ಬೇಕಿದ್ದರೆ ನೀವು ಟೇಸ್ಟನ್ನು ನೋಡಿ ಎಷ್ಟು ಬೇಕಷ್ಟು ಹಾಕ್ಕೋಬಹುದು. ಓಕೆ, ಎಣ್ಣೆಯಲ್ಲಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಎಣ್ಣೆಯಲ್ಲಿ ಮಾವಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಮೆತ್ತಗಾಗಿದೆ. ಸೊ ಈ ಥರ ಮೆತ್ತಗೆ ಆಗೋ ತನಕ ನೀವು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿರಿ. ಆವಾಗ ಉಪ್ಪು ಖಾರ ತುಂಬ ಚೆನ್ನಾಗಿ ಹತ್ತುತ್ತೆ, ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ಏನು ಮಾಡಿ ಅಂದರೆ, ನೀವು 1-2 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ಇದೆ ನಮ್ಮನೆ ಖಾರದ ಪುಡಿ, ಹಾಗಾಗಿ ನಾನು 2 ಸ್ಪೂನ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡಾದಮೇಲೆ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು. ಓಕೆನಾ? ಈ ಥರ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಆಡ್ತಾಯಿರಿ. ಯಾಕೆಂದರೆ ಖಾರದ ಪುಡಿ ಅಲ್ವಾ, ತಳ ಹಿಡಿದು ಬಿಡುತ್ತೆ. ನೋಡಿ, ಎಣ್ಣೆ ಅಲ್ಲಿ ತಿರುಗಿ ಅಂತ ಇದೆಯಲ್ಲ, 1-2 ನಿಮಿಷಕ್ಕೆಲ್ಲ ಇದು ತಳ ಹಿಡಿದ್ಬಿಡುತ್ತೆ. ಸೊ ಚೆನ್ನಾಗಿ ಖಾರದ ಪುಡಿ ಹಾಕಿ ಈ ಥರ ಮಿಕ್ಸ್ ಮಾಡಿ ಆದಮೇಲೆ
ಅಲ್ಲಿಗೆ ಮಾವಿನಕಾಯಿ ಒಗ್ಗರಣೆ ಮುಗೀತು. ನೋಡಿ ಫ್ರೆಂಡ್ಸ್, ಹೇಗಿದೆ ನೋಡಿ ಮಾವಿನಕಾಯಿ ಒಗ್ಗರಣೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಇದು ಮಾವಿನಕಾಯಿ ಸೀಸನ್ನು. ಸೊ ಮಾವಿನಕಾಯಿ ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ಬರೀ ಕೆಲವು ಪದಾರ್ಥಗಳು, 4ರಿಂದ 5-6 ಐಟಮ್ಸ್ ಅಷ್ಟೇ ಐಟಮ್ಸಲ್ಲಿ, ಅಂದರೆ ಅಷ್ಟೇ ಪದಾರ್ಥಗಳಲ್ಲಿ ನೀವು ಈ ಮಾವಿನಕಾಯಿ ಒಗ್ಗರಣೆನ ಮಾಡಿಕೊಂಡ್ರೆ ನೀವು ವಾರಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಇದು ಉಪ್ಪಿನಕಾಯಿ ಎಲ್ಲ ಒಗ್ಗರಣೆ ಅಷ್ಟೇ. ನೋಡಿ, ಇದನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡಾದರೂ ತಿನ್ನಿ, ಮುದ್ದೆಗಾದರೂ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಅಥವಾ ನೀವು ತಿಂಡಿಗಳೇನಾದರೂ ಮಾಡಿದ್ರೆ ಉಪ್ಪಿನಕಾಯಿ ಥರ ಸೈಡಿಗೆ ಕೂಡ ಹಾಕ್ಕೊಂಡು ತಿನ್ನಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಿಸ್ ಮಾಡದೆ ನೀವೊಂದು ಸರಿ ಟ್ರೈ ಮಾಡಿ. ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಬಾಯ್. ಎಲ್ರಿಗೂ ಧನ್ಯವಾದಗಳು.